ಸರ್ ಮೊನ್ನೆ ಏನು ದೆಹಲಿಗೆ ಹೋಗಿದ್ರಲ್ಲ, ತಾಲೂಕಿನ ಜನ ಬಹಳ ನಿರೀಕ್ಷೆ ಇಟ್ಕೊಂಡು ನಿಮ್ಮ ಮೇಲೆ. ನೋಡೋಣ. ಇದು ಮೊದಲನೇ ಬಾರಿ ಜಯಚಂದ್ರ ಸಾಹೇಬ್ರು 15 ಜನ ಟೀಮ್ ಜೊತೆ ಹೋಗಿದ್ದಾರೆ, ಲೀಡರ್ಶಿಪ್ ತಗೊಂಡು ಹೋಗಿದ್ದಾರೆ ಅಂತ ಮಾತಾಡ್ತಾರೆ. ನೋಡೋಣ. ಅದೊಂದೇ ಸರ್ ಈಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತದೆ. ಮೇ 20ನೇ ತಾರೀಕಿಗೆ 3 ವರ್ಷ ಆಗ್ತದೆ. ಸ್ವಾಭಾವಿಕವಾಗಿ ಪ್ರಕ್ರಿಯೆ ಇದ್ದೇ ಇರ್ತದೆ. ಆ ಪ್ರಕ್ರಿಯೆ ಯಾವ ತರ ಅಂತಂದ್ರೆ 2 ವರ್ಷದ 3 ವರ್ಷ ಆದ್ಮೇಲೆ ಪಕ್ಷದ ಆಂತರಿಕವಾಗಿರ್ತಕ್ಕಂಥ ಕೆಲವು ಬದಲಾವಣೆಗಳು ಕೂಡ ಇರ್ತದೆ. ಅದರಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಅದು ಇದು ಎಲ್ಲದೂ ಕೂಡ ಇರ್ತದೆ. ಕಾರ್ಯಕರ್ತರಿಗೆ ಸವಲತ್ತನ್ನ ಸೌಕರ್ಯವನ್ನ ಮಾಡ್ತಕ್ಕಂಥ ರೀತಿಯಲ್ಲಿ ಸದಸ್ಯತ್ವ ಕೊಡ್ತಕ್ಕಂಥದ್ದು ಇವೆಲ್ಲ ಕಾರ್ಯಕ್ರಮಗಳು ಇರ್ತದೆ. ಆ ತರ ಕಾರ್ಯಕ್ರಮ ಆಗ್ಬೇಕು ಅಂತ ಹೇಳಿ ನಾವು ಎಲ್ಲ ಹಿರಿಯ ಶಾಸಕರು ಅಂದ್ರೆ ಮೂರು ಅವಧಿಯಿಂದ ಹಿಡ್ಕೊಂಡು ಆ 7ವರೆಗೂ ಇರತಕ್ಕಂಥವ್ರೆಲ್ಲರೂ ಕೂಡ ಹೋಗಿ ನಮ್ಮ ಮನಸ್ಸನ್ನು ಒಲಿಸ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮತ್ತು ಪಕ್ಷದ ಮುಖಂಡರನ್ನ ಮನಸ್ಸು ಒಲಿಸುವಂತ ಕೆಲಸವನ್ನ ಮಾಡಿದ್ವಿ. ಬಹುಶಃ ಅದು ಎಲ್ಲ ಒಂದು ಕಡೆಗೆ ಮುಂದಿನ ತಿಂಗಳಲ್ಲಿ ಅದು ಯಶಸ್ವಿ ಆಗ್ಗುತ್ತೆ ಅಂತ ಹೇಳಿ ಆ ವಿಶ್ವಾಸ ಇದೆ. ಈಗ ನಡೀತಿರೋ ಬೆಳವಣಿಗೆ ನೋಡಿದ್ರೆ ಸಿಎಂ ಚೇಂಜ್ ಆಗೋ ಸಾಧ್ಯತೆ ಏನ್ ಮಾಡ್ತಾರೆ ಬಿಡ್ತಾರೆ ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಅದು ಖರ್ಗೆ ಅವರೊಬ್ಬರಿಗೆ ಗೊತ್ತಿರ್ತದೆ, ರಾಹುಲ್ ಗಾಂಧಿ ಅವರೊಬ್ಬರಿಗೆ, ಸೋನಿಯಾ ಗಾಂಧಿ 3 ಜನಕ್ಕೆ ಬಿಟ್ರೆ ಇದು ಯಾರಿಗೂ ಗೊತ್ತಿರಲ್ಲ. ಖರ್ಗೆನೆ ಸಿಎಂ ಆಗ್ತಾರೆ ಅನ್ನೋದು ಇದನ್ನ ಮಾಧ್ಯಮದಲ್ಲಿ ಇದೆಲ್ಲ ಪ್ರಚಾರದಲ್ಲಿ ಇರ್ತಕ್ಕಂಥದ್ದು ಇದೆಲ್ಲ ಸೃಷ್ಟಿಗಳು ಆಗ್ತಾ ಇರ್ತದೆ. ಇವು ಸೃಷ್ಟಿ ಆಗ್ತಾ ಇರ್ತದೆ. ಅದರಲ್ಲೂ ವಿಶೇಷವಾಗಿ ಸೃಷ್ಟಿ ಆದಂತ ಸಂದರ್ಭದಲ್ಲಿ ಅದಕ್ಕೆ ಒತ್ತು ಕೊಟ್ಟವರು ಅಂತಂದ್ರೆ ಮಾಧ್ಯಮದವರು. ಸೊ ಹಾಗಾಗಿ ಅವ್ರ ಟಿವಿ ನೋಡ್ಲಿ, ಅವ್ರದ್ದು ವಾಟ್ಸ್ಆಪ್ ನೋಡ್ಲಿ, ಇದನ್ನ ನೋಡ್ಲಿ ಅಂತ ಹೇಳಿ ನ್ಯೂಸ್ ಸಾಕಷ್ಟು ರೀತಿಯಲ್ಲಿ ಪ್ರಚಾರ ಆಗ್ತದೆ. ಇಲ್ಲಿ ಆರೋಗ್ಯರಾಗಿ ಮಾತಾಡೋದ್ರ ಬೆಳಿಗ್ಗೆ ಜಯಚಂದ್ರ ಅವರು ಭಾವಿ ಮುಖ್ಯಮಂತ್ರಿ ಅಂತ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.